ಆನ್ಲೈನ್ನಲ್ಲಿ ಫುಡ್ಡು ಮತ್ತೊಂದು ಮಗದೊಂದು ಅಂತ ಇನ್ಸ್ಟೆಂಟ್ ಆಗಿ ಆರ್ಡರ್ ಮಾಡುವಂತಹ ಯುವಕ ಯುವತಿಯರು ಈ ಒಂದು ಸ್ಟೋರಿಯನ್ನು ನೋಡಲೇಬೇಕು. ಅದರಲ್ಲೂ ಯುವತಿಯರು ತಪ್ಪದ ಈ ಸ್ಟೋರಿಯನ್ನು ನೋಡಬೇಕು. ಈ ರೀತಿ ಆನ್ಲೈನ್ನಲ್ಲಿ ಆರ್ಡರ್ಗಳನ್ನು ತರಿಸೋದಕ್ಕಿಂತ ಮುಂಚೆ ಯುವತಿಯರು ತುಂಬ ಹುಷಾರಾಗಿರಬೇಕು. ಮೊದಲು ಪಾರ್ಸೆಲ್ ಕೊಡ್ತಾರೆ, ಅದಾದ ಮೇಲೆ ಹಾಯ್ ಬೇಬಿ ಅಂತ ಮೆಸೇಜ್ ಕೂಡ ಬರುತ್ತೆ. ಹುಬ್ಬಳ್ಳಿಯಲ್ಲಿ ಟಾರ್ಚರ್ ಕೊಡ್ತಾ ಇದ್ದಂತಹ ಓರ್ವ ಕೊರಿಯರ್ ಬಾಯ್ನನ್ನು ಅರೆಸ್ಟ್ ಮಾಡಲಾಗಿದೆ. ರಮೇಶ್ ರೆಡ್ಡಿ ಅನ್ನುವಂತಹ ಓರ್ವ ಯುವಕನನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೊರಿಯರ್ ನೀಡುವ ನೆಪದಲ್ಲಿ ಯುವತಿಯರ ನಂಬರ್ಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಕೊರಿಯರ್ ನೀಡುವ ನೆಪದಲ್ಲಿ ಯುವತಿಯರ ಒಂದು ನಂಬರ್ಗಳನ್ನು ಸಂಗ್ರಹಣೆ ಮಾಡೋದು, ಅದಾದ ಬಳಿಕ ವಾಟ್ಸಪ್ನಲ್ಲಿ ಹಾಯ್ ಬೇಬಿ ಅಂತ ಮೆಸೇಜ್ ಕಳಿಸೋದು. ವಾಟ್ಸಪ್ನಲ್ಲಿ ಅಶ್ಲೀಲ ಸಂದೇಶಗಳನ್ನು ಕಳಿಸ್ತಾ ಇದ್ದ ಆರೋಪಿ ನಿರಂತರವಾಗಿ ಯುವತಿಯರಿಗೆ ಟಾರ್ಚರ್ ಕೊಡ್ತಿದ್ದ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿ ಇಬ್ಬರು ಯುವತಿಯರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಇಬ್ಬರು ಯುವತಿಯರ ಪ್ರಕರಣವನ್ನು ಆಧರಿಸಿ ಇದೀಗ ಗೋಕುಲ್ ರೋಡ್ ಪೊಲೀಸ್ ಅಧಿಕಾರಿಗಳು ಈ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಗೋಕುಲ್ ರೋಡ್ ಠಾಣೆಯಲ್ಲಿ ಪ್ರತ್ಯೇಕವಾಗಿ ಒಟ್ಟು 2 FIRಗಳು ದಾಖಲಾಗಿತ್ತು. ಕೊರಿಯರ್ ನೀಡುವ ನೆಪದಲ್ಲಿ ನಂಬರ್ ಪಡ್ಕೊಂಡಿದ್ದ, ಅದಾದ ನಂತರ ನಿರಂತರವಾಗಿ ಫೋನ್ ಮಾಡಿ ತುಂಬ ಟಾರ್ಚರ್ ಕೊಡ್ತಾ ಇದ್ದ. ಹೀಗಾಗಿ ಈತನ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಗೋಕುಲ್ ರೋಡ್ ಪೊಲೀಸ್ ಅಧಿಕಾರಿಗಳು ಈ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಶೆಡ್ಡಿ ಅನ್ನುವಂಥ ಒಬ್ಬ ಯುವಕ ಕೊರಿಯರ್ ಡೆಲಿವರಿ ಮಾಡುವಂಥ ಕೆಲಸ ಮಾಡ್ತಾ ಇರ್ತಾನೆ. ಒಂದು ರೆಗ್ಯುಲರಾಗಿ ಇಂಥದ್ದೇ ಒಂದು ಕಂಪನಿ ಅಂತ ಯಾವುದೂ ಇಲ್ಲ. ಎಲ್ಲೆಲ್ಲಿ ಎಕ್ಸ್ಟ್ರಾ ಇರುತ್ತೆ ಅಂಥ ಟೈಮಲ್ಲಿ ಇವನಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಸ್ವಲ್ಪ ಅಡಿಷ್ನಲ್ ಡೆಲಿವರೀಸ್ ಇದ್ದಾಗ ಇವನ ಮುಖಾಂತರ ಕೂಡ ಡೆಲಿವರಿ ಮಾಡಿಸುವಂಥ ಕೆಲಸ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಡೆಲಿವರಿ ಮಾಡಿದಾಗ ಕೆಲವು ಹೆಣ್ಮಕ್ಳು ರಿಸೀವ್ ಮಾಡಿಕೊಂಡಾಗ ಹೆಣ್ಮಕ್ಳು ನಂಬರ್ ತೊಗೊಂಡ್ಬಿಟ್ಟು ಅವರಿಗೆ ಹಾಯ್ ಬೇಬಿ ಹೌ ಯು ವಾಂಟ್ ಟು ಮೀಟ್ ಯು ಅನ್ನೋ ರೀತಿಯಲ್ಲಿ ಮೆಸೇಜು ಹಾಕೋದ್ರ ಮುಖಾಂತರ ಹೆಣ್ಮಕ್ಳಿಗೆ ಕಿರಿಕಿರಿ ಮಾಡ್ತಾ ಇದ್ದ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ ಕಂಡುಬಂತು. ಆನಂತರ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಇಬ್ಬರು ಹೆಣ್ಮಕ್ಳಿಗೆ ಆ ಥರ ತೊಂದರೆ ಕೊಟ್ಟಿರುವಂಥದ್ದು ಗಮನಕ್ಕೆ ಬಂತು. ಹಾಗಾಗಿ 2 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಸಂಬಂಧಪಟ್ಟ ರಮೇಶ್ ರೆಡ್ಡಿ ಅನ್ನುವಂಥ ವ್ಯಕ್ತಿನ ಅರೆಸ್ಟ್ ಮಾಡಿಕೊಂಡು ನಾವು ಅಗತ್ಯ ಕ್ರಮ ಕೈಗೊಂಡಿದ್ದೇವೆ. ಮತ್ತು ಭಾಳ ಸ್ಪಷ್ಟವಾಗಿ ನಾನು ಎಲ್ಲ ಯಾರು ಈ ಕೊರಿಯರ್ ಸರ್ವಿಸ್ ಡೆಲಿವರಿ ಮಾಡುವಂಥವ್ರು ಇದ್ದಾರೆ ಅವ್ರುಗಳಿಗೆ ಹೇಳುವಂಥದ್ದು, ಭಾಳಷ್ಟು ಜನ 99% ಜನ ಶ್ರಮಪಟ್ಟು ಕೆಲಸ ಮಾಡ್ತಿರ್ತೀರಿ. ಯಾರೋ 1% ಮಾಡುವಂಥ ಈ ಥರ ಮಿಸ್ಚೀಫ್ಗೆ ಇಡೀ ಕೊರಿಯರ್ ಬಾಯ್ಸು ಅಥವಾ ಡೆಲಿವರಿ ಬಾಯ್ಸ್ ಬಗ್ಗೆನೇ ಕೆಟ್ಟ ಅಭಿಪ್ರಾಯ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಂಪ್ನಿಗಳು ಕೂಡ ಯಾರನ್ನ ರೆಕ್ರೂಟ್ ಮಾಡ್ಕೊತಾರೆ ಅವರಿಗೆ ಸ್ಪಷ್ಟವಾಗಿ ಸೂಚನೆ ಕೊಡುವಂಥದ್ದು, ಆಗಾಗ್ಗೆ ಪರಿಶೀಲನೆ ತಪಾಸಣೆ ಮಾಡುವಂಥದ್ದು, ಮತ್ತು ಆ ಎಂಪ್ಲಾಯೀಸ್ ನಡುವೆ ಯಾರಾದರೂ ಮಿಸ್ಚೀವಿಯಸ್ ಇರೋವಂಥವ್ರು ಸೇರಿಕೊಂಡಿದ್ದಾರಾ ಅಥವಾ ಬೇರೆ ಏನಾದರೂ ಬ್ಯಾಡ್ ಕ್ಯಾರೆಕ್ಟರ್ಸು ಬ್ಯಾಡ್ ಆ್ಯಂಟಿಸಿಡೆಂಟ್ಸ್ ಇರೋವಂಥವ್ರು ಇದ್ದಾರೆ ಅನ್ನೋದೆಲ್ಲ ಪರಿಶೀಲನೆ ಮಾಡಬೇಕು. ಯಾಕಂದರೆ ರಿಮೋಟ್ ಏರಿಯಾಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಒಂಟಿ ಮಹಿಳೆಯರು ಮತ್ತು ಸೀನಿಯರ್ ಸಿಟಿಸನ್ಸು ಹೆಂಗಸರು ಹೆಣ್ಮಕ್ಳು ಅಂಥವ್ರು ಡೆಲಿವರಿ ತೊಗೊಳ್ಳೋಂಥ ಸಾಧ್ಯತೆ ಇರುತ್ತೆ. ಅಂಥದ್ರಲ್ಲಿ ಈ ಥರದ್ದು ಯಾರಾದರೂ ಒಬ್ಬರು ಮಾಡಿದರೆ ಇಡೀ ಕಮ್ಯುನಿಟಿ ಆಫ್ ಡೆಲಿವರಿ ಬಾಯ್ಸ್ ಏನಿದ್ದಾರೆ ಅವ್ರುಗಳಿಗೆ ಕೆಟ್ಟ ಹೆಸರು ಬರೋಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಡೆಲಿವರಿ ಆರ್ಡ್ರ್ ಮಾಡೋದಂಥವ್ರು ಕೂಡ ತೊಗೊಳ್ಳೋವಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಯಾರಾದರೂ ಇದ್ದಾರಾ ಮತ್ತು ನೀವು ಸೇಫ್ ಆಗಿದ್ದೀರಾ ಅನ್ನೋಂಥದ್ದನ್ನು ಕೂಡ ಅಸರ್ಟೈನ್ ಮಾಡ್ಕೋಬೇಕು. ಆ ಥರ ಯಾರಾದರೂ ಅನುಮಾನಾಸ್ಪದವಾಗಿ ನಡವಳಿಕೆ ಮಾಡಿದಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಅಥವಾ ನಮ್ಮ ಆಫೀಸ್ಗೆ ಬಂದು ಈ ಮಾಹಿತಿಯನ್ನು ಶೇರ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ರಮೇಶ್ ರೆಡ್ಡಿ ಅನ್ನುವಂಥ ಒಬ್ಬ ಯುವಕ ಕೊರಿಯರ್ ಡೆಲಿವರಿ ಮಾಡುವಂಥ ಕೆಲಸ ಮಾಡ್ತಾ ಇರ್ತಾನೆ. ಒಂದು ರೆಗ್ಯುಲರಾಗಿ ಇಂಥದ್ದೇ ಒಂದು ಕಂಪನಿ ಅಂತ ಯಾವುದೂ ಇಲ್ಲ. ಎಲ್ಲೆಲ್ಲಿ ಎಕ್ಸ್ಟ್ರಾ ಇರುತ್ತೆ ಅಂಥ ಟೈಮಲ್ಲಿ ಇವನಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಸ್ವಲ್ಪ ಅಡಿಷ್ನಲ್ ಡೆಲಿವರೀಸ್ ಇದ್ದಾಗ ಇವನ ಮುಖಾಂತರ ಕೂಡ ಡೆಲಿವರಿ ಮಾಡಿಸುವಂಥ ಕೆಲಸ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಡೆಲಿವರಿ ಮಾಡಿದಾಗ ಕೆಲವು ಹೆಣ್ಮಕ್ಳು ರಿಸೀವ್ ಮಾಡಿಕೊಂಡಾಗ ಹೆಣ್ಮಕ್ಳು ನಂಬರ್ ತೊಗೊಂಡ್ಬಿಟ್ಟು ಅವರಿಗೆ ಹಾಯ್ ಬೇಬಿ ಹೌ ಯು ವಾಂಟ್ ಟು ಮೀಟ್ ಯು ಅನ್ನೋ ರೀತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಲ್ಲಪ್ಪ, ಕೊರಿಯರ್ ನೆಪದಲ್ಲಿ ಯುವತಿಯರ ನಂಬರ್ ಪಡ್ಕೊಂಡು ಅವರಿಗೆ ಟಾರ್ಚರ್ ಕೊಡ್ತಿದ್ದಂತಹ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಏನಿದು ಪ್ರಕರಣ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಈಗ ಏನಿದ್ರು ಸಹ ಇಲ್ಲಿ ಅಂತಂದ್ರೆ ಆನ್ಲೈನ್ ಜಮಾನ, ಈಗ ಏನೇ ಅಂದ್ರೂ ಸಹ ಇಲ್ಲಿ ಅಂದ್ರೆ ತಿನ್ನುವ ಆಹಾರನ ಹಿಡ್ಕೊಂಡು ಇಲ್ಲಿಂದ್ರೆ ಮೈ ಮೇಲೆ ಹಾಕಿಕೊಳ್ಳುವ ಬಟ್ಟೆಗೂ ಸಹ ಇಲ್ಲಿ ಅಂತಂದ್ರೆ ನಾವು ಅವಲಂಬಿತರಾಗಿದ್ದು ಇಲ್ಲಿ ಅಂದ್ರೆ ಆನ್ಲೈನ್ ಮೇಲೆ. ಆನ್ಲೈನ್ ನಲ್ಲಿ ನಾವು ಯಾವ್ದೋ ಒಂದು ಬುಕ್ ಮಾಡ್ತೀವಿ, ಆ ಬುಕ್ ಮಾಡಿ
ಮನೆಗೆ ಇಲ್ಲಿ ಅಂತಾರೆ ಬರುತ್ತೆ. ಅದಕ್ಕೆ ಇಲ್ಲಿ ಅಂದ್ರೆ ಮನೆ ಅಡ್ರೆಸ್ ಕೊಡ್ಲಿಕ್ಕೆ ಮತ್ತು ಬೇರೆ ಬೇರೆ ಸಂಪರ್ಕಕ್ಕೆ ಬೇಕಾಗಂತ ಮೊಬೈಲ್ ನಂಬರ್ನ ಹಾಕ್ತಾರೆ. ಅಂತವ್ರನ್ನೇ ಇಲ್ಲಿ ಅಂತಾರೆ ಓರ್ವ ಟಾರ್ಗೆಟ್ ಮಾಡಿದ್ರೆ ಆತನ ಹೆಸರು ಇಲ್ಲಿ ಅಂತಂದ್ರೆ ರಮೇಶ್ ರೆಡ್ಡಿ. ಈತ ರಮೇಶ್ ರೆಡ್ಡಿ ಇಲ್ಲಿ ಅಂದ್ರೆ ಯಾವ ಇಲ್ಲಿ ಅಂತಂದ್ರೆ ಆ ಕೊರಿಯರ್ ಏನ್ ಸಪ್ಲೈ ಆಗ್ತಿತ್ತು ಆ ಕೊರಿಯರ್ಗೆ ಆ ಕೊರಿಯರ್ ಗಳನ್ನ ಸಪ್ಲೈ ಮಾಡುದು. ಅದರಲ್ಲಿ ಏನಾದ್ರು ಅಂದ್ರೆ ಹುಡುಗಿಯರಿದ್ರೆ ಅವ್ರ ಮೊಬೈಲ್ ನಂಬರ್ ನ ಕಲೆಕ್ಟ್ ಮಾಡ್ಕೊಂಡು ನಂತರ ಅವ್ರಿಗೆ ಅಂದ್ರೆ ಅಶ್ಲೀಲವಾಗಿ ಮೆಸೇಜ್ ಅನ್ನ ಈತ ಇಲ್ಲಿ ಅಂತಂದ್ರೆ ಒಂದು ರಮೇಶ್ ಕಳಿಸ್ತಾ ಇದ್ದ. ಯಾವ ಮಟ್ಟಿಗೆ ಇಲ್ಲಿ ಅಂದ್ರೆ ನಿರಂತರವಾಗಿ ಇಲ್ಲಿ ಅಂದ್ರೆ ಆತ ಹುಡುಗಿಯರಿಗೆ ಕಿರುಕುಳ ಕೊಡ್ತಾ ಇದ್ದ. ಈ ಸಂಪಟ್ಟಿಗೆ ಇಬ್ಬರು ಹುಡುಗಿಯರು ಈ ತರ ಕಿರುಕುಳಕ್ಕೆ ಬೇಸತ್ತು ಹೋಗ್ತಾರೆ. ಬೇಸತ್ತು ಹೋಗಿ ಅಂದ್ರೆ ಹುಬ್ಬಳ್ಳಿಯ ಗೋಕುಲ್ ರೋಡ್ ಪೊಲೀಸ್ ಠಾಣೆಗೆ ಮೆಟ್ಲು ಹತ್ತಿದ್ದಾರೆ. ಆ ಮೆಟ್ಲು ಹತ್ತಿದಾಗ ಪೊಲೀಸರು ಅಲರ್ಟ್ ಆಗಿ ಯಾರು ಯಾವ ರೀತಿಯಾಗಿ ಈತ ಮೆಸೇಜ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈತನ ಆಳ ಆಗಲ ಎಲ್ಲವನ್ನೂ ತಿಳ್ಕೊಂಡು, ಯಾಕಂದ್ರೆ ನಾವು ಇಲ್ಲಿಂದ್ರೆ ಕಾಮುಕ ಅಂದಾಗ ನಮಗೆ ನೆನಪು ಬರೋದು ಇಲ್ಲಿ ಅಂದ್ರೆ ಉಮೇಶ್ ರೆಡ್ಡಿ. ಆದ್ರೆ ಈತ ರಮೇಶ್ ರೆಡ್ಡಿ ಯಾವ ರೀತಿಯಾದಂತಹ ಒಂದು ಅಶ್ಲೀಲ ಮೆಸೇಜ್ ಗಳನ್ನ ಅಂತಂದ್ರೆ ಈ ಸಾಕಷ್ಟು ಇಲ್ಲಿ ಅಂತಂದ್ರೆ ಆ ಮಹಿಳೆಯರು ಮತ್ತು ಇಲ್ಲಿ ಅಂತಂದ್ರೆ ಇಲ್ಲಿ ವಿದ್ಯಾರ್ಥಿನಿಯರು ಈ ತರ ಏನು ಈ ಅಶ್ಲೀಲ ಮೆಸೇಜ್ ಗಳನ್ನ ಕಳಿಸ್ತಾ ಇದ್ದ. ಆ ಅಶ್ಲೀಲ ಮೆಸೇಜ್ ಬೇಸತ್ತು ಹೋಗಿದ್ರು. ಪೊಲೀಸ್ ಠಾಣೆ ಯಾವಾಗ ಮೆಟ್ಲು ಹತ್ತಾರೆ ಅವಾಗ ಗೋಕುಲ್ ರೋಡ್ ಪೊಲೀಸರು ಅಲರ್ಟ್ ಆಗಿ ಇದನ್ನ ವಶಕ್ಕೆ ತೆಗೆದು